ನಮಸ್ಕಾರ ಮಕ್ಕಳೇ. ಇವತ್ತೊಂದು ವಿಶೇಷ ದಿನ. ಏಕೆಂದರೆ ಇವತ್ತು ನಾನು 50ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಕಳೆದ 49 ವಿಡಿಯೋಗಳಲ್ಲಿ 49 ತರಹದ ನೀತಿಯ ಪಾಠಗಳನ್ನು ಹೇಳ್ತಾ ಬಂದಿದ್ದೀನಿ. ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಕಳೆದ 49 ವಿಡಿಯೋಗಳನ್ನ ನೋಡಿ ಅಲ್ಲಿರುವಂಥ ನೀತಿಗಳನ್ನ ತಿಳ್ಕೊಂಡ್ರೆ ನಿಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ ಮಕ್ಕಳೇ. ಇವತ್ತು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದ ಒಂದು ಕಥೆಯನ್ನು ಮಾಡ್ತಾಯಿದ್ದೀನಿ. ಕಥೆಯ ಹೆಸರು ವಿದ್ಯಾರ್ಥಿಗಳಿಗೆ ಇರಬೇಕಾದ 5 ಲಕ್ಷಣಗಳು. ಏನದು 5 ಲಕ್ಷಣಗಳು ಅಂದರೆ, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ, ಏನು ಬೆಳಗಾಗಿದೆ, ಅಲ್ಲಿ ಹುಂಜ ಒಂದು ಕಾಣ್ತಾ ಇದೆ. ಹುಂಜ ಅಂದರೆ ಕೋಳಿ. ಅದು ಏನು ಸಂಕೇತ ಮಾಡುತ್ತೆ, ಏನು ಸಿಗ್ನಿಫಿಕೆನ್ಸು ಮಕ್ಕಳೇ? ಅದು ಏನು ಹೇಳುತ್ತೆ ಅಂದರೆ ಸಮಯಕ್ಕೆ ಸರಿಯಾಗಿ ಏಳುವುದು. ಇದು ಬಹಳ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯ ಲಕ್ಷಣ. ಏನಕ್ಕೋಸ್ಕರ ಹೇಳೋದು ಏನಕ್ಕೋಸ್ಕರ ಅಂದರೆ ತನ್ನ ಕರ್ತವ್ಯವನ್ನು ನಿರಂತರವಾಗಿ ಮಾಡೋದಕ್ಕೋಸ್ಕರ. ಅಂದರೆ ವಿದ್ಯಾರ್ಥಿಗಳು ಮುಂಜಾನೆ ಏಳುವುದು, ಅಂದಿನ ಪಾಠವನ್ನು ಅಂದೇ ಅಭ್ಯಾಸ ಮಾಡುವುದು, ಅವರ ದಿನಚರಿಗಳನ್ನು ಅವರೇ ಮಾಡಿಕೊಳ್ಳೋದು, ಇದು ತಮ್ಮ ಗುರಿ ಮುಟ್ಟಲು ಸಾಧನವಾಗಿ ಬಳಸಬೇಕಾದಂಥ ವಿಚಾರ ಮಕ್ಕಳೇ. ಅದರಿಂದ ಇದಕ್ಕೆ ನಾನು ಹುಂಜದ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಎರಡನೇ ಉದಾಹರಣೆ ನಾಯಿ. ಅಲ್ಲಿ ಕಾಣ್ತಾ ಇದೆ ಅಲ್ವಾ? ನಾಯಿ ನಿದ್ರೆಯಲ್ಲಿದ್ದರೂ ಜಾಗೃತ ಅವಸ್ಥೆಯಲ್ಲಿ ಇರುತ್ತದೆ. ಅದು ಗಾಢ ನಿದ್ರೆ ಮಾಡಿ ಮೈ ಮರೆಯುವುದಿಲ್ಲ. ಅದಕ್ಕೆ ಬಹಳ ಜಾಗೃತವಾಗಿರುತ್ತೆ. ಅಂದರೆ ನೀವು ಅಷ್ಟೇ ಓದಿನ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯಾಗಿರಬೇಕು. ಅದು ಬರೀ ಮಲ್ಕೊಂಡು ಗಾಢಾಂಧಕಾರ ನಿದ್ದೆ ಅಲ್ಲ, ಆದರೆ ಜಾಗೃತ ಅವಸ್ಥೆಯು ನಿಮಗಿರಬೇಕಾಗತ್ತೆ. ಮೂರನೇದು ಕತ್ತೆ ಅಂದರೆ ಡಾಂಕಿ. ಇದಂತೂ ಮೂರ್ಖ ಪ್ರಾಣಿ ಅನ್ಕೋತೀರ? ಇಲ್ಲ, ಇದು 365 ದಿನಗಳು ಶ್ರಮವನ್ನು ವಹಿಸಿ ದುಡಿಯುತ್ತೆ, ಬೆನ್ನ ಮೇಲೆ ಭಾರ ಹಾಕೊಳ್ಳುತ್ತೆ. ಅಂದರೆ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಬಂದರೂ ವಿವೇಚನೆಯಿಂದ ಕರ್ತವ್ಯಗಳನ್ನು ನಿರಂತರವಾಗಿ ಮಾಡಬೇಕು ಅನ್ನೋದು ಉದಾಹರಣೆಯಾಗಿ ಕಥೆಯನ್ನು ಕೊಟ್ಟಿದ್ದೇನೆ. ನಾಲ್ಕನೇದು ಕಾಗೆ. ಕಾಗೆ ಅಂದರೆ ಚುರುಕು ಬುದ್ಧಿ. ಇದೇನು ಮಾಡುತ್ತೆ, ತನ್ನ ಜೊತೆಯಲ್ಲಿರೋರ್ನೆಲ್ಲ ಏನಾರು ಒಂದು ಆಹಾರ ಕಂಡ ತಕ್ಷಣ ಏನು ಮಾಡುತ್ತೆ, ಎಲ್ಲರನ್ನೂ ಕೂಗಿ ಕರೆಯುತ್ತೆ. ಕರೆದು ಅವ್ರನ್ನೆಲ್ಲರನ್ನೂ ಸೇರಿಸಿ ಒಟ್ಟಾಗಿ ಊಟವನ್ನು ಮಾಡುತ್ತೆ. ಆಮೇಲೆ ಎಂದಿಗೂ ತನ್ನ ಗುರಿಯನ್ನು ಬಿಡುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಏಳುತ್ತೆ ಅಲ್ವಾ? ಬೆಳಗಾಯ್ತಲೇ ಕಾಗೆನೂ ಕೂಗುತ್ತೆ. ಮುಂಜಾನೆ ಎದ್ದ ತಕ್ಷಣ ಗೂಡಿನಿಂದ ಆಚೆ ಬಂದು ತನ್ನ ಅಗತ್ಯವಾದ ಕೆಲಸಗಳನ್ನೆಲ್ಲ ತಾನೇ ಮಾಡಿಕೊಂಡು ಹೆಚ್ಚಿನ ಆಸಕ್ತಿಯನ್ನು ಹೊಂದಿಕೊಂಡು ತನ್ನ ಜೀವನವನ್ನು ನಡೆಸ್ಕೊಳ್ಳುತ್ತೆ. ಎಷ್ಟೇ ಕಷ್ಟ ಆದರೂ ಸಮಯಕ್ಕೆ ಸರಿಯಾಗಿ, ಅಂದರೆ ಸಂಜೆ ಸೂರ್ಯಾಸ್ತ ಆಗ್ತಿದ್ದಂಗೆ, ಅಂದರೆ ಸೂರ್ಯ ಮುಳುಗ್ತಿದ್ದಂಗೆ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ಅದು ನಾವು ಕಾಗೆಯಿಂದ ಕಲಿಯಬೇಕಾದ ಲಕ್ಷಣ. ನಾಲ್ಕನೇದು ಬಕ ಪಕ್ಷಿ. ಅಂದರೆ ಇದು ಕೊಕ್ಕರೆಯ ಥರದ ಒಂದು ಪಕ್ಷಿ. ಅದನ್ನು ನೋಡ್ತಿದ್ದೀರ ಅಲ್ವಾ? ಅದರ ಕಣ್ಣುಗಳು ಬಹಳ ಸೂಕ್ಷ್ಮ ಆಗಿರುತ್ತೆ. ಇದು ಬುದ್ಧಿವಂತ. ಹಾಗೆ ಏನು ನಿಂತ್ಕೊಂಡಿರುತ್ತೆ ಅದು ಬಕ ಪಕ್ಷಿ? ಒಂಟಿ ಕಾಲಲ್ಲಿ ನಿಂತಿರುತ್ತೆ ಮಕ್ಕಳೇ. ನೀವು ನೀರಲ್ಲಿ ನೋಡಿರ್ಬೋದು, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಧ್ಯಾನಾವಸ್ಥೆಯಲ್ಲಿರುತ್ತೆ. ಅದನ್ನು ನೋಡಿ ಮೀನುಗಳು ಕಪ್ಪೆಗಳು ಎಲ್ಲ ಆಚೆ ಬಂದ ತಕ್ಷಣ ಗಬಕ್ಕಂತ ಹಿಡ್ಕೊಂಡು ತನ್ನ ಆಹಾರನ ತಾನು ತಿನ್ಕೊಳ್ಳುತ್ತೆ. ಹಾಗೆ ವಿದ್ಯಾರ್ಥಿಗಳು ತದೇಕ ಚಿತ್ತರಾಗಿ, ಅಂದರೆ ಏಕಾಗ್ರತೆಯಿಂದ ಓದಬೇಕು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ಇಷ್ಟು 5 ಪ್ರಾಣಿಗಳನ್ನು ನಿಮಗೆ ಹೇಳಬೇಕು ಅಂತಲೇ ನಾನು ಈ ಒಂದು ಕಥೆಯನ್ನು ಮಾಡಿದ್ದೀನಿ ಮಕ್ಕಳೇ. ಈ 5 ಪ್ರಾಣಿಗಳಲ್ಲದೆ ಇನ್ನೂ ಬಹಳಷ್ಟು ಪ್ರಾಣಿಗಳಿಂದ ನಾವು ಬಹಳಷ್ಟು ವಿದ್ಯೆಗಳನ್ನು ಕಲಿತ್ಕೊಂಡು
ನಮ್ಮ ಜೀವನವನ್ನು ಸುಧಾರಿಸ್ಕೊಂಡು ಹೋಗಬೇಕು ಮಕ್ಕಳೇ. ಅದೆಲ್ಲ ನಿಮಗಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಮಕ್ಕಳೇ. ನಮಸ್ಕಾರ.